ಸ್ನೇಹಿತರೆ, ಇವತ್ತು ಕಲ್ತ್ಕೊಳ್ಳೋಣ 5 ನಿಮಿಷದಲ್ಲಿ ಮಾಡುವಂಥ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಒಂದು 6 ರಿಂದ 7 ಇಂಗ್ರೀಡಿಯೆಂಟ್ಸು ಇಲ್ಲ. ನಿಮ್ಮ ಅಡುಗೆ ಮನೆಯಲ್ಲಿ ಈಸಿಲಿ ಅವೈಲಬಲ್ ಆಗಿರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಪಲ್ಯ ಇದು. ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ನಾನು ಸಿಂಪಲ್ಲಾಗಿ ಪಲ್ಯ ಮಾಡೋದು ಹೇಗೆ, ಲೈಕ್ ನನ್ನ ಮಗನಿಗೀಗ ನಾನು ಲಂಚ್ ಕೊಡಬೇಕು, ಸೊ ಅದಕ್ಕೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಆಮೇಲೆ ತರಕಾರಿ ಬಂದು ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಹೇಳ್ತೀನಿ ರೀ, ಒಂದು ನಿಮಿಷ. ತರಕಾರಿ ಬಂದು ನಾನು ಸೀಮೆ ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ನಾನು ಸಿಂಪಲ್ಲಾಗಿ ಈಸಿ ವಿದಿನ್ 10 ಮಿನಿಟ್ಸಲ್ಲಿ ಆಗುವಂತಹ ಪಲ್ಯನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ಸ್ಟವನ್ನು ಹಚ್ಕೊಳ್ಳೋಣ. ಆಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ನಾನು ಬಂದು ರೈಸ್ ಬ್ರ್ಯಾನ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಯಿಲ್ ನಾವು ಡಿಫ್ರೆನ್ಶಿಯೇಟ್ ಮಾಡಿ ಯೂಸ್ ಮಾಡ್ತಾ ಇರಬೇಕು. ಯಾವಾಗಲೂ ಒಂದೇ ಆಯಿಲಿಗೆ ಸ್ವಿಚ್ ಆಗಿರಬಾರ್ದು ನಾವು. ಓಕೆನಾ? ನಾನಿವಾಗ ಯೂಸ್ ಮಾಡಿರೋದು ರೈಸ್ ಬ್ರ್ಯಾನ್ ಆಯಿಲು. ಸ್ವಲ್ಪ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡ್ದಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆನೂ ಸ್ವಲ್ಪ ಚಟಪಟ ಅಂತ ಸಿಡ್ದಿದ ತಕ್ಷಣ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಹಸಿಮೆಣಸಿನಕಾಯಿ ಉದ್ದಗೆ ಸೀಳಿದನ್ನು ಹಾಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ಎಣ್ಣೆಗೆ ಹಾಕಿ ಇದನ್ನು ಡೈರೆಕ್ಟ್ ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಇಷ್ಟಪಡೋರು ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗಾಗಿ ಎಣ್ಣೆಯಲ್ಲಿ ಇದರ ಖಾರ ಕಂಪ್ಲೀಟಾಗಿ ಬಿಡುತ್ತೆ. ಬಿಟ್ಟ ನಂತರ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ನೀವು ಸಣ್ಣಗೆ ಬೇಕಾದರೂ ಹೆಚ್ಕೊಳ್ಬೋದು, ಉದ್ದ ಬೇಕಾದರೂ ಹೆಚ್ಕೊಳ್ಬೋದು, ನಿಮ್ಮ ಇಷ್ಟ. ನನ್ನ ಮಗನಿಗೆ ಈರುಳ್ಳಿಯನ್ನು ತೆಗೆದು ಸೈಡಲ್ಲಿ ಇಡುವ ಅಭ್ಯಾಸ. ಹಾಗಾಗಿ ಸಣ್ಣ ಕೊಚ್ಚಿ ಹಾಕಿದರೆ ಪೂರ್ತಿ ಪಲ್ಯನೇ ತಿನ್ನೋದಿಲ್ಲ ಅವನು. ಅದಕ್ಕಿಂತ ಉದ್ದ ಹೆಚ್ಚಿ ಹಾಕಿದರೆ ಅವನು ಅದನ್ನು ಸೈಡಲ್ಲಿ ಇಟ್ಟು ಅಟ್ಲೀಸ್ಟ್ ತರಕಾರಿಯನ್ನಾದರೆ ತಿಂತಾನೆ ಅನ್ನೋ ಇಂಟೆನ್ಷನ್ನಿಂದ ನಾನು ಉದ್ದ ಕಟ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಬೇಗ ಫ್ರೈ ಆಗಬೇಕು. ಸಮಯದ ಅಭಾವ ಇದೆ, ನಮಗೆ ಲೇಟ್ ಆಗ್ತಾ ಇದೆ, 5 ನಿಮಿಷದ ರೆಸಿಪಿ ಹಾಗೆ ಹೀಗೆ ಅಂತ ಇರೋದ್ರಿಂದ ನೀವು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಚೂರು ಉಪ್ಪು ಇದಕ್ಕೆ ಹಾಕ್ಕೊಂಡ್ರೆ ಉಪ್ಪು ಚೆನ್ನಾಗಿ ಈರುಳ್ಳಿಯನ್ನು ಬೇಗ ಫ್ರೈ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿಕೊಂಡು ನಾನು ಇವಾಗ ಇದನ್ನು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಂದು ನಾನು ಪಿಂಕ್ ರಾಕ್ ಸಾಲ್ಟನ್ನು ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಪಿಂಕ್ ರಾಕ್ ಸಾಲ್ಟ್ ತುಂಬ ಆರೋಗ್ಯಕ್ಕೆ ಹೆಲ್ದಿ ಇದು ಆ್ಯಂಡ್ ತುಂಬ ಒಳ್ಳೆಯದು ಕೂಡ. ಹಾಗಾಗಿ ನೀವು ಪಿಂಕ್ ರಾಕ್ ಸಾಲ್ಟನ್ನೇ ಯೂಸ್ ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಸೊ ಪಿಂಕ್ ರಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಇವಾಗ. ಈ ಥರ ಕಾಣಿಸುತ್ತೆ ಇದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಫ್ರೈ ಆದ ನಂತರ ಇಲ್ಲಿ ಸೈಡಲ್ಲಿ ಹೆಚ್ಚು ಇಟ್ಕೊಂಡಿರುವಂತಹ ಏನು ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿಯದ್ದು ಪಲ್ಯ ಮಾಡ್ತಿದ್ದೀನಿ ನಾನು. ಸೊ ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿಯನ್ನು ಡೈರೆಕ್ಟ್ ಏನು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ನಾನು ಟೊಮೆಟೊ ಆ್ಯಡ್ ಮಾಡಿಲ್ಲ. ಟೊಮೆಟೊ ಯಾಕೆ ಆ್ಯಡ್ ಮಾಡಿಲ್ಲ ಅಂತಂದರೆ, ನಾನು ನೀರು ಹಾಕ್ಕೊಳ್ದೆ ಡ್ರೈ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಿಗೆ ಟೊಮೆಟೊಯಿಂದ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಇದು ಕಂಪ್ಲೀಟಾಗಿ ಡ್ರೈ ಆದಾಗ ನಾವು ಟೊಮೆಟೊ ಹಾಕ್ಕೊಂಡ್ರೆ ಟೊಮೆಟೊ ನೀರಿಂದನೂ ಸ್ವಲ್ಪ ಇದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋದನ್ನು ಇದು ಸ್ವಲ್ಪ ನಮಗೆ ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇಲ್ಲಿ ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇಲ್ಲ. ನಾನು ಇದನ್ನು ಹಾಕಿ ಒಂದು 5 ರಿಂದ 7 ನಿಮಿಷ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಇದು 5 ನಿಮಿಷ ಇಟ್ಟಿದ್ದೀನಿ ನಾನು. ಓಕೆ, ನೋಡಿ ಬಾಡಿದೆ, ಚೆನ್ನಾಗಿ ಬಾಡಿದೆ. ಕಾಣ್ತಾ ಉಂಟ ನಿಮಗೆ? ನೋಡಿ ಎಷ್ಟೊಂಥರ ಬ್ಯೂಟಿಫುಲ್ ಆಗಿದೆ. ಬೇಕಿದ್ರೆ ಅದು ಬೆಂದಿದೆಯಾ ಇಲ್ವಾ ನೋಡ್ಬೇಕಿಲ್ಲ, ನೀವು ಜಸ್ಟ್ ಒಂದು ಹೀಗೆ ಕಟ್ ಮಾಡಿ ನೋಡಿದರೆ ಆಯಿತು. ಈಗ ನೀರಿಲ್ಲ, ಇದು ಅಡಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಟೊಮೆಟೊ ಯಾಕೆ ಮೊದಲೇ ಹಾಕಲಿಲ್ಲ ನಾನು,
ಟೊಮೆಟೊ ಯಾಕೆ ನಾನು ಫಸ್ಟೇ ಹಾಕಿಲ್ಲ ಅಂತಂದ್ರೆ, ಈಗ ನೀರು ಬೇಕಲ್ಲ, ಅದಕ್ಕೆ ನೀರು ಹಾಕಿದ್ರೆ ರುಚಿ ಸ್ವಲ್ಪ ಕಡಿಮೆ ಆಗ್ತದೆ, ಅದು ಅಷ್ಟು ಒಳ್ಳೆ ಆಗುದಿಲ್ಲ ರುಚಿ. ಅದಕ್ಕೆ ಈಗ ಟೊಮೆಟೊ ಹಾಕಿ. ಆಯ್ತಾ, ನೋಡಿ ಟೊಮೆಟೊ ಹಾಕಿದ್ದೇನೆ ನಾನು. ಕಾಣ್ತಾ ಉಂಟಾ ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ. ಆಯ್ತಾ, ಮತ್ತೆ ಹೆಲ್ದಿ ಕೂಡ. ನಿಮ್ಮ ಮಕ್ಕಳಿಗೆ ಒಂದು ಬೇಕಿದ್ರೆ ಇದನ್ನ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ, ಅದರ ಮೇಲೆ ಒಂದೆರಡು ಕ್ಯೂಕಂಬರ್, 2 ಆನಿಯನ್, 2 ರಾ ಟೊಮೆಟೊ, ಒಂದು ಚೀಸ್ ಇಟ್ಟು ಬ್ರೆಡ್ ಒಳಗೆ ಹಾಕಿ ಕೊಡ್ಬೋದು. ಒಂಥರ ಪಾಸ್ತಾ ಪೇಸ್ಟ್ ಆಗಿ ಆಗ್ತದೆ ಇದು. ಆಯ್ತಾ, ತುಂಬಾ ಚಂದ ಇರ್ತದೆ ಇದು ಪಾಸ್ತಾ ಸಾಸ್ ಆಗಿ ಗ್ರೈಂಡ್ ಮಾಡಿದ್ರೆ. ತಿನ್ನೋದಿಲ್ಲಲ್ಲ ಅವರೆಲ್ಲ, ಜಂಕ್ ಇಷ್ಟಪಡುವರಲ್ಲ ಮಕ್ಕಳೀಗ. ನೋಡಿ, ಈಗ ಟೊಮೆಟೊ ಹಾಕಿದ ನಂತರ ಮತ್ತೆ ಮುಚ್ಚಳ ಮುಚ್ಚುವ. ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಅದು ಸರಿಯಾಗಿ. ಈಗ ಫ್ರೆಂಡ್ಸ್ ನೋಡಿ ಎಷ್ಟು ಚಂದ ಹೊಗೆ ಆಡ್ತಾ ಉಂಟು, ಕಾಣ್ತದ ನಿಮ್ಗೆ? ಓಕೆ, ನೋಡಿ ಬ್ಯೂಟಿಫುಲ್ ಅಲ್ಲ. ಟೊಮೆಟೊ ನೀರು ಬಿಟ್ಟಿದೆ. ಸೊ ಇದಕ್ಕೆ ಎಂಥದನ್ನು ಹಾಕೊಳ್ಳೋದಕ್ಕಿಲ್ಲ, ಕಂಪ್ಲೀಟ್ಲಿ ಡ್ರೈ ಬಾಡಿ. ತುಂಬಾ ಟೇಸ್ಟಿ ಇರ್ತದೆ ಇದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿಂಪಲ್ ಪಲ್ಯ ಆದ್ರೂ ತಿನ್ಲಿಕ್ಕೆ ಅಷ್ಟು ರುಚಿ ಇದು. ಟೊಮೆಟೊ ಸ್ವಲ್ಪ ಹುಳಿ ಟೊಮೆಟೊ ಹಾಕಿದ್ದೇನೆ, ಗೊತ್ತಾಯ್ತಾ? ಈಗ ಇದಕ್ಕೆ ಎಂತ ಮಾಡುವ, ಸ್ವಲ್ಪ ಒಂದು ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಳುವ. ಹೇಳಿದೆ ಅಲ್ವಾ ಪಲ್ಯದ್ದು ಪೌಡರ್ ಅಂತ, ನಾನು ಪಲ್ಯದ್ದು ಪೌಡರ್ ಮಾಡಿ ಇಟ್ಕೊಳ್ತೇನೆ ಹೀಗೆ ಮನೆಯಲ್ಲಿ. ಇದು ವೆರಿ ಈಸಿ. ಒಂದ್ಸರಿ ನೀವು ಯಾವಾಗಾದ್ರೂ ಸಂಡೆ ಫ್ರೀ ಇರೋ ಹೊತ್ತಲ್ಲಿ ಒಂದು ಪಲ್ಯದ್ದು ಪುಡಿ ಹಾಕಿ ಮಾಡಿ ಇಟ್ಕೊಂಡ್ರೆ ಹೀಗೆ ನಿಮ್ಗೆ ತುಂಬಾ ಕೆಲಸ ಈಸಿ ಆಗ್ತದೆ ನಿಮ್ಗೆ. ನಾನು ವಿಡಿಯೋ ಮಾಡುವ ಪರ್ಪಸ್ಸಿಗೋಸ್ಕರ ಇದನ್ನ ಇಲಾಂಗೇಟ್ ಮಾಡಿ ಮಾಡ್ತಾ ಇದ್ದೇನೆ. ನಂತರ ಹೇಗೆ ಬಂತ ಹೇಳಿದ್ರೆ, ಪುಳಿಯೋಗರೆ ಗೊಜ್ಜು ಬರ್ತದಲ್ಲ ಆ ತರ ಟೆಕ್ಸ್ಚರ್ ಅಲ್ಲಿ ಬಂತು. ತುಂಬಾ ಚಂದ ಇರ್ತದೆ, ಟೇಸ್ಟ್ ಇರ್ತದೆ ಇದು. ನಿಮ್ಗೆ ಬೇಕಿದ್ರೆ ಲೈಟ್ ಆಗಿ ಸ್ವಲ್ಪ ನೀರು ಹಾಕೊಳ್ಳುವ ಇದಕ್ಕೆ. ಆಮೇಲೆ ತುರಿದ ತೆಂಗಿನಕಾಯಿ ಹಾಕ್ಬೇಕು ಇದಕ್ಕೆ. ಉಂಟಾ ನೋಡಿ, ನಾನೀಗ ಡ್ರೈ ಕೊಕೊನಟ್ ಪೌಡರ್ ಅಂದ್ರೆ ಕೊಬ್ಬರಿ ಜಾಸ್ತಿ ಉಪಯೋಗಿಸ್ತೇನೆ ನಾನು. ಸೊ ನಾನು ಕೊಬ್ಬರಿ ತುರಿಯನ್ನ ಹಾಕುತ್ತಾ ಇದ್ದೀನಿ ಇವಾಗ. ಸ್ವಲ್ಪ ಬಾಡಿಸುವ ಕೊಬ್ಬರಿ ತುರಿ, ಅಂದ್ರೆ ಸಂಜೆವರೆಗೂ ಇಟ್ಟು ತಿಂತೇವಲ್ಲ, ಇದು ಒಂದೇ ಸಾರಿಗೆ ಖಾಲಿ ಮಾಡೋದಿಲ್ಲ. ಹಾಗಾಗಿ ಉಪ್ಪೆಲ್ಲ ಹಾಕಿ ಆಗಿದೆ ನೋಡಿ, ಎಷ್ಟು ಚಂದ ಕಾಣ್ತಾ ಉಂಟು ನೋಡಿದ್ರ? ಸೊ ಫ್ರೆಂಡ್ಸ್, ಮೈಲ್ಡ್ ಆಗಿ ಇನ್ನೊಮ್ಮೆ ಬ್ರೀಫ್ ಮಾಡ್ತೇನೆ. ನಾನು ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಮತ್ತೆ ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ಇಷ್ಟೇ ಉಪಯೋಗಿಸಿ ಮಾಡಿರುವಂಥದ್ದು. ಒಗ್ಗರಣೆಗೆ ಅಂತ ಎಲ್ಲ ಹಾಕಿದ್ದೇನೆ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಬಾಡಿಸ್ಕೊಂಡಿದ್ದೇನೆ. ಬಾಡಿಸಿ ಆದ ನಂತರ ತರಕಾರಿಯನ್ನು ಹಾಕಿ ಮುಕ್ಕಾಲು ಭಾಗ ಬೆಂದ ನಂತರ ಅದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡಿದ್ದೇನೆ. ಟೊಮೆಟೊ ಆದ ನಂತರ ಅದಕ್ಕೆ ಅದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಹೇಳ್ಕೊಂಡಾಗುವಾಗ ನಾನು ಇದಕ್ಕೆ ಎಂತ ಹಾಕಿದ್ದೇನೆ, ಪಲ್ಯದ ಪುಡಿ ಹಾಕಿದ್ದೇನೆ. ಪಲ್ಯದ ಪುಡಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ನೀವು ಧನಿಯಾ ಪುಡಿ ಮತ್ತೆ ಖಾರ ಪುಡಿಯನ್ನು ಸಹ ಹಾಕೊಳ್ಬಹುದು. ಸ್ವಲ್ಪ ಅರಿಶಿನ ಪುಡಿ ಆರೋಗ್ಯಕ್ಕೆ ಒಳ್ಳೇದು. ಬೇಕಿದ್ರೆ ಚಿಟಿಕಿ ಹಿಂಗು ಹಾಕೊಳ್ಬಹುದು ನೀವು. ಆಯ್ತಾ, ಇದನ್ನ ಈಗ ನಿಮ್ಗೆ ನೋಡಿ ಬ್ಯೂಟಿಫುಲ್ ಆದ ಕ್ವಿಕ್ ಈಸಿ ರೆಸಿಪಿ ಸೀಮೆ ಬದನೆ ಮತ್ತೆ ಆಲೂಗೆಡ್ಡೆ ಹಾಕಿ ಮಾಡಿದ ಪಲ್ಯ ರೆಡಿ ಉಂಟು. ಇದನ್ನ ನೀವು ಮೊಸರನ್ನದ ಜೊತೆ ಬೇಕಾದ್ರೂ ತಿನ್ಬೋದು, ಚಪಾತಿ ಜೊತೆ ಬೇಕಾದ್ರೂ ತಿನ್ಬೋದು ನೀವು, ಇಲ್ಲ ದೋಸೆಗೆ ಬೇಕಾದ್ರೂ ತಿನ್ಬೋದು. ಇದೊಂದು 10 to 15 ಮಿನಿಟ್ಸ್ ಅಲ್ಲಿ ರೆಡಿ ಆಗುವಂತ ರೆಸಿಪಿ. ಎಲ್ಲ ಪ್ರೊಸೀಜರ್ ಸೇರಿ ವೆಜಿಟೇಬಲ್ ಚಾಪ್ ಮಾಡೋದ್ರಿಂದ ಹಿಡಿದು ಪಲ್ಯ ಮಾಡಿ ಮುಗಿಯುವವರೆಗೂ ಓವರ್ ಆಲ್ ಇದಕ್ಕೆ ಹಿಡಿದು 15 ನಿಮಿಷ ಮಾತ್ರ. ಹಾಗಿದ್ರೆ ಮಾಡ್ಕೊಂಡು ತಿಂತೀರಲ್ಲ ಸ್ನೇಹಿತರೆ? ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಬೇಕಿದ್ರೆ ಚೂರು ಬೆಲ್ಲದ ಪುಡಿಯನ್ನು ಸಹ ಹಾಕೊಳ್ಬಹುದು. ನಮ್ಮನೆಯಲ್ಲಿ ಸ್ವಲ್ಪ ನಾವು ಬ್ರಾಹ್ಮಣರು, ಹಾಗಾಗಿ ನಾವು ಸ್ವಲ್ಪ ಬೆಲ್ಲದ ಪುಡಿಯನ್ನ ಆಡ್ ಮಾಡ್ಕೊಳ್ತೀವಿ. ಸ್ವಲ್ಪ ಚಿಟಿಕೆ ಹಿಂಗೆಲ್ಲದಕ್ಕೂ ನಮ್ಗೆ ಬೇಕೇ ಬೇಕು. ಹುಳಿ ಬೇಕಾಗಿಲ್ಲ ಇದಕ್ಕೆ, ಹುಳಿ ಟೊಮೆಟೊ ಹಾಕಿರೋದ್ರಿಂದ. ಸೊ ಕ್ವಿಕ್ ಈಸಿ ರೆಸಿಪಿ ವೆಜಿಟೇಬಲ್ ಪಲ್ಯ ರೆಡಿಯಾಗಿದೆ. ಇದು ನನ್ಗೆ ಎಂತ ಗೊತ್ತಾ, ನನ್ಗೆ ಇದಕ್ಕೆ ಮೊಸರು ಬೇಡ, ಅನ್ನಕ್ಕೆ ಡೈರೆಕ್ಟ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಪಲ್ಯನ ಕಲ್ಸ್ಕೊಂಡು ಸಹ ನಾನು ಊಟ ಮಾಡಿ ಬಿಡ್ತೇನೆ. ನನ್ಗೆ ತುಂಬಾ ಇಷ್ಟ. ನೀವು ಬೇಕಿದ್ರೆ ಹಾಗೆ ಸಹ ಟ್ರೈ ಮಾಡಿ ನೋಡಿ ಇದನ್ನ. ಆಯ್ತಾ, ಹಾಗೆ ಸಹ ಟ್ರೈ ಮಾಡಿ ನೋಡ್ಬೋದು. ನಿಮ್ಗೆ ಚಪಾತಿವೇ ಬೇಕು ಅಂತ ಇದ್ರೆ ಚಪಾತಿಗೆ ಇಟ್ ಗೋಸ್ ವಿತ್ ಚಪಾತಿ ವೆರಿ ವೆಲ್.